ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ಅವರ ವಿರುದ್ಧ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲ ತೀರ್ಪು ಬರ್ತಾ ಇರುವಂತದ್ದು 4 ಪ್ರಕರಣಗಳು ದಾಖಲಾಗಿದ್ದವು. ಅದರಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ತೀರ್ಪು ಇವತ್ತು ಪ್ರಕಟಗೊಳ್ಳಲಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದು ಬಿಗ್ ಡೇ. ರೇಪ್ ಕೇಸ್ನಲ್ಲಿ ತೀರ್ಪನ್ನ ನೀಡಲಿರುವಂತದ್ದು ಕೋರ್ಟ್. ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪಲ್ಲ ಇದು. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಹೊರಬೀಳುತ್ತೆ. ಅದು ಅವರ ಮನೆ ಕೆಲಸದ ಆಕೆಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಂದು ತೀರ್ಪು ಹೊರಬೀಳಲಿರುವಂಥದ್ದು. ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೇಸ್ ಮೈಸೂರಿನ ಕೆಆರ್ ನಗರದ ಸಂತ್ರಸ್ತೆ ನೀಡಿದಂಥ ದೂರು. ಆ ಒಂದು ಪ್ರಕರಣದ ವಾದ ಪ್ರತಿವಾದ ಆಗಿತ್ತು. ಸೊ ಹೀಗಾಗಿ ಇವತ್ತು ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಗುತ್ತಾ ಇಲ್ವಾ ನೋಡಬೇಕು. ಜಾಮೀನು ಸಿಕ್ತಿದ್ದ ಹಾಗೆ ರಿಲೀಸ್ ಆಗ್ತಾರಾ? ನೋ. ಪ್ರಕರಣದ ತನಿಖೆ ನಡೆಸಿ 2000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು ಎಸ್ಐಟಿ ಟೀಮ್. ಇನ್ನು ಒಟ್ಟು 123 ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಂತ ಸಿಐಡಿ ಅಧಿಕಾರಿಗಳು ಎಸ್ಐಟಿ ಪ್ರಕರಣದ ಸಂಬಂಧ 23 ಸಾಕ್ಷಿಗಳ ವಿಚಾರಣೆ ನಡೆಸಿದೆ ಕೋರ್ಟ್. ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಸಂಗ್ರಹಿಸಿದ್ದಂತ ಎಲ್ಲ 123 ಸಾಕ್ಷಿಗಳ ವಿಚಾರಣೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಇಂದು ಅಂತಿಮ ತೀರ್ಪನ್ನ ನೀಡಲಿದೆ ಕೋರ್ಟ್. ಜೈಲಿನಲ್ಲಿರುವಂತ ಪ್ರಜ್ವಲ್ ರೇವಣ್ಣಗೆ ಟೆನ್ಷನ್ ಅಂತೂ ಕಾಡ್ತಾ ಇದೆ. ರಿಲೀಫ್ ಸಿಗುತ್ತಾ ಅಟ್ಲೀಸ್ಟ್ ಒಂದು ಪ್ರಕರಣದಲ್ಲಾದ್ರೂ? ಮತ್ತೆ ಜೈಲೇ ಫಿಕ್ಸ್ ಆಗುತ್ತಾ? ಸರ್ಕಾರದ ಪರವಾಗಿ ಎಸ್ಪಿಪಿ ಬಿಎನ್ ಜಗದೀಶ್, ಅಶೋಕ್ ನಾಯಕ್ ವಾದವನ್ನ ಮಂಡನೆ ಮಾಡಿದ್ರು. ಇನ್ನ ಪ್ರಜ್ವಲ್ ರೇವಣ್ಣ ಪರವಾಗಿ ಹಿರಿಯ ವಕೀಲ ನಳಿನಾ ಮಾಯಗೌಡ ಅವರು, ಹಿರಿಯ ವಕೀಲೆ ಆಗಿರುವಂತ ನಳಿನಾ ಮಾಯಗೌಡ ಅವರು ಹಾಗೂ ಅರುಣ್ ಜಿ ಅವರು ಪ್ರತಿವಾದವನ್ನು ಮಾಡಿದ್ರು. ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದ್ದಂತ ನ್ಯಾಯಮೂರ್ತಿಗಳಾಗಿರುವಂತ ಸಂತೋಷ್ ಗಜಾನನ ಭಟ್ ಅವರು. ಸೊ ಇವತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಒಂದು ತೀರ್ಪು ಬರಲಿದೆ. ಇನ್ನು ಪ್ರಜ್ವಲ್ಗೆ ಟೆನ್ಷನ್ ಮನೆ ಮಾಡಿದೆಯಲ್ಲ, ಇಂದು ತೀರ್ಪು ಪ್ರಕಟಗೊಳ್ತಾ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದ್ರೆ ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತ ಅತ್ಯಾಚಾರ ಕೇಸ್ ಟೋಟಲಿ ನಾನು ಹೇಳ್ತಾ ಇದ್ನಲ್ಲ 4 ಪ್ರಕರಣಗಳು. ಪ್ರಜ್ವಲ್ ವಿರುದ್ಧ ದಾಖಲಾಗಿದ್ದಂತ ಅತ್ಯಾಚಾರ ಕೇಸ್ಗಳು ಟೋಟಲಿ 4. ಆ ಒಂದು ಕೇಸ್ನಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಹೊರಬರಲಿರುವಂಥದ್ದು. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಟೆನ್ಷನ್ ಮನೆ ಮಾಡಿದೆ. ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಬಂದಿದ್ರು, ಆದರೂ ಕೂಡ ಸಿಕ್ಕಿರಲಿಲ್ಲ. ಮೈಸೂರಿನ ಕೆಆರ್ ನಗರದ ಸಂತ್ರಸ್ತೆ ನೀಡಿದ್ದಂಥ ಒಂದು ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಹೊರಬರುತ್ತೆ. ಪ್ರಕರಣದ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಲಾಗಿತ್ತು. ಅದು 2000 ಪುಟಗಳ ಚಾರ್ಜ್ ಶೀಟ್. 2024 ಡಿಸೆಂಬರ್ 31ರಿಂದ ಟ್ರಯಲ್ ಅನ್ನ ಆರಂಭಿಸಿದ್ದಂತ ಕೋರ್ಟ್ ಕಳೆದ ವರ್ಷನೇ ಟ್ರಯಲ್ ಅನ್ನ ಆರಂಭ ಮಾಡಿತ್ತು. ಕಳೆದ ವರ್ಷದ ಕೊನೆ ದಿನದಲ್ಲಿ ಇನ್ನು ಸುಮಾರು 2000 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗ ಆಲ್ರೆಡಿ ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿ ಸುಮಾರು 123 ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿತ್ತು. 2000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲರ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ. ಸೊ ಹೀಗಾಗಿ ಇವತ್ತು ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿರುವಂತ ಹಿನ್ನೆಲೆಯಲ್ಲಿ ತೀರ್ಪನ್ನ ಕಾಯ್ದಿರಿಸಿತ್ತು. ಏನಂತ ತೀರ್ಪು ಬರುತ್ತೆ? ಇಡೀ ರೇವಣ್ಣ ಕುಟುಂಬಕ್ಕೆ ಈ ಆತಂಕ ಮನೆ ಮಾಡಿದೆ. ಏನಾಗುತ್ತಪ್ಪ ಏನಪ್ಪ ಅಂತ. ಯಾಕೆಂದ್ರೆ ಮಗನ ಭವಿಷ್ಯ ಬೇರೆ ಅಡ್ಕ ಆಗಿದೆಯಲ್ಲ ಅದರಲ್ಲಿ. ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗಿ 1 ವರ್ಷ 2 ತಿಂಗಳಾಯ್ತು, ಹತ್ತತ್ರ 14 ತಿಂಗಳಾಯ್ತು. ಪ್ರಕರಣದಲ್ಲಿ 23 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಿರುವಂಥದ್ದು ಕೋರ್ಟ್. ಈಗ ಆಲ್ರೆಡಿ ವಿಡಿಯೋ ಕ್ಲಿಪ್ಗಳ ಬಗ್ಗೆ, FSL ವರದಿಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗಿತ್ತು ಚಾರ್ಜ್ ಶೀಟ್ನಲ್ಲಿ. ಕೃತ್ಯ ನಡೆದ ಸ್ಥಳದ ಮಹಜರು ವರದಿಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಲಾಗಿದೆ. ಟ್ರಯಲ್ ಆರಂಭವಾದ 7 ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಂಡಿರುವಂಥದ್ದು. ಟ್ರಯಲ್ ಆರಂಭ ಆಗಿ 7 ತಿಂಗಳು ಆಗೋಗ್ಬಿಟ್ಟಿದೆ ಈಗ ಆಲ್ರೆಡಿ. ನಾನು ಹೇಳ್ತಾ ಇದ್ದೆ 2024 ಡಿಸೆಂಬರ್ 31ನೇ ತಾರೀಕಿಂದಲೇ ಟ್ರಯಲ್ ಆರಂಭ ಆಗಿತ್ತು. ಇಂದು ತೀರ್ಪನ್ನ ಪ್ರಕಟಿಸಲಿರುವಂಥ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟಗೊಳ್ಳಲಿದೆ. ಆ ತೀರ್ಪು ಕುತೂಹಲ ಕೆಡ ಮಾಡಿಕೊಟ್ಟಿದೆ. ಪ್ರಜ್ವಲ್ಗೆ ಟೆನ್ಷನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಮುಂದುವರೆದ ಭಾಗವಾಗಿ ಸೆಕ್ಷನ್ 376 ಕಲಂ 2 ಸಬ್ ಕಲಂ ಎನ್ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ 10 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ ಅನ್ನ ಹಾಕಲಾಗಿತ್ತು. ಯಾವ್ಯಾವ ಸೆಕ್ಷನ್ ಅಂತ ನೋಡ್ತಾ ಹೋದಾದ್ರೆ ಇದೊಂದು ಸೆಕ್ಷನ್, ಮತ್ತೊಂದು ಕಡೆ ಸೆಕ್ಷನ್ 376 ಕಲಂ 2 ಸಬ್ ಕಲಂ ಕೆ ಪ್ರಾಬಲ್ಯದ ಸ್ಥಾನದಲ್ಲಿದ್ದು ಅತ್ಯಾಚಾರ ಮಾಡಲಾಗಿತ್ತು ಅಂತ 10 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ವಿಧಿಸುವಂತ ಚಾನ್ಸಸ್ ಕೂಡ ಇದರಲ್ಲಿ ಇದೆ. ಇನ್ನು ಸೆಕ್ಷನ್ 354 ಕಲಂ ಎ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆಯನ್ನ ಇಡಲಾಗಿತ್ತು ಅಂತ. ಸೆಕ್ಷನ್ 354 ಕಲಂ ಬಿ ಬಟ್ಟೆ ಹಿಡಿದು ಎಳೆದಾಡಿ ಕಿರುಕುಳ 3 ವರ್ಷದಿಂದ 7 ವರ್ಷದವರೆಗೂ ಕೂಡ ಶಿಕ್ಷೆ ಆಗುವಂತ ಚಾನ್ಸಸ್. ಸೆಕ್ಷನ್ 354 ಕಲಂ ಸಿ
ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದು ವೀಕ್ಷಣೆ ಮಾಡಲಾಗಿದೆ ಅಂತ. ಸೆಕ್ಷನ್ 506 ಬೆದರಿಕೆ ಹಾಕೋದು, 2 ವರ್ಷ ಶಿಕ್ಷೆ ಮತ್ತೆ ದಂಡ ಕೂಡ ಇರುತ್ತೆ ಈ ಸೆಕ್ಷನ್ ಅನ್ನ ನೋಡ್ತಾ ಹೋದಾದ್ರೆ. ಇನ್ನು ಸೆಕ್ಷನ್ 201 ಸಾಕ್ಷಿ ನಾಶ ಮಾಡುವಂಥದ್ದು, 7 ರಿಂದ 10 ವರ್ಷ ಈ ಶಿಕ್ಷೆಯನ್ನ ವಿಸ್ತರಿಸಬಹುದು ಅಂತ ಹೇಳಲಾಗ್ತದೆ. ಈ ಸೆಕ್ಷನ್ ಪ್ರಕಾರ ಗಮನಿಸೋದಾದ್ರೆ ಒಂದೊಂದು ಸೆಕ್ಷನ್ ಅಲ್ಲೂ ಕೂಡ ಒಂದೊಂದು ರೀತಿಯಾದಂಥ ದಂಡ ಮತ್ತೆ ಶಿಕ್ಷೆಯನ್ನ ಕೊಡುವಂತ ಚಾನ್ಸಸ್ಗಳಿರ್ತವೆ. ಇನ್ನು ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ನೋಡ್ತಾ ಇದ್ವಿ 4 ಅತ್ಯಾಚಾರ ಲೈಂಗಿಕ ಪ್ರಕರಣ ದಾಖಲಾಗಿದ್ದಂಥದ್ದು, ಅದರಲ್ಲಿ 1 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಬರ್ತಾ ಇರೋದಲ್ವಾ? ಅಂದ್ರೆ ಅಕಸ್ಮಾತ್ ಇದರಲ್ಲಿ ಏನಾದರೂ ಜಾಮೀನು ಸಿಕ್ಕಿದ್ದೆ ಆದರೆ ಅವರೇನು ಹೊರ ಬರುವಂಥ ಚಾನ್ಸಸ್ ಇಲ್ಲ, ಬಿಕಾಸ್ ಇನ್ನೂ ಕೂಡ 3 ಪ್ರಕರಣಗಳು ಇರುವಂಥ ಕಾರಣಕ್ಕೋಸ್ಕರ ಅದಕ್ಕೂ ಕೂಡ ವೆಯ್ಟ್ ಮಾಡಬೇಕಾಗಿದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಪೃಥ್ವಿ, ಪ್ರಜ್ವಲ್ಗೆ ಇದೊಂದು ಬಿಗ್ ಡೇ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 4 ಪ್ರಕರಣದಲ್ಲಿ 1 ಪ್ರಕರಣದ ಅಂತಿಮ ತೀರ್ಪನ್ನ ಇವತ್ತು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಗಜನನ ಭಟ್ ಅಂತ ನ್ಯಾಯಾಧೀಶರಿದೆ, ಅವರ ನೇತೃತ್ವದಲ್ಲಿ ಒಂದು ತೀರ್ಪನ್ನು ಹೊರ ಬರ್ತಕ್ಕಂಥದ್ದು. ಸದ್ಯಕ್ಕೆ ಜನಪ್ರತಿ ನ್ಯಾಯಾಲಯದಿಂದ ತೀರ್ಪು ಹೊರ ಬರ್ತಿರ್ತಕ್ಕಂಥದ್ದು. ಇನ್ನು ಕಳೆದ ವರ್ಷ ಏನು ಏಪ್ರಿಲ್ 26ನೇ ತಾರೀಕು ಮೊದಲ ಪ್ರಕರಣ ದಾಖಲಾಗಿ ಪೆನ್ ಡ್ರೈವ್ ವಿಚಾರ, ಯಾಕೆಂತ ಹೇಳಿದ್ರೆ ಎಲ್ಲ ಕಡೆ ವೈರಲ್ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಪ್ರಜ್ವಲ್ ವಿಡಿಯೋಗಳು. ಅದಾದ ನಂತರ ಫಸ್ಟ್ ಸುಮೋಟೋ ಕೇಸನ್ನ ಹೊಳೆನರಸೀಪುರ ಪೊಲೀಸರು ದಾಖಲಿಸಿದ್ರು. ಅದಾದ ನಂತರ ಒಂದು ಸಿಐಡಿ ಇಂದ ಎಸ್ಐಟಿ ಟೀಮ್ ಅಂತ ಹೋಗ್ತಾರೆ. ಎಸ್ಐಟಿ ಟೀಮ್ ಹೋಗಿ ಕೂಲಂಕುಷವಾಗಿ ಪ್ರತಿಯೊಂದು ಕೂಡ ವಿಚಾರಣೆ ಮಾಡ್ತಾ ಹೋದಾಗ ಸುಮಾರು ಬೆಂಗಳೂರಿಗೆ ಎಸ್ಐಟಿಯಲ್ಲಿ ಅಂದ್ರೆ ಸಂತ್ರಸ್ತೆಯರು ಏನಿದ್ದಾರೆ ಸುಮಾರು 7 ರಿಂದ 8 ಜನ ಎಸ್ಐಟಿ ಟೀಮ್ ಅವರು ಅವ್ರನ್ನೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಕರೆಸಿ ಸಂಪೂರ್ಣವಾಗಿ ಒಂದು ದಾಖಲಾತಿಗಳನ್ನು ಎಫ್ಐಆರ್ ಅನ್ನು ಕೂಡ ಮಾಡ್ತಾ ಹೋಗ್ತಾ ಇರ್ತಕ್ಕಂಥಕ್ಕೆ ಸುಮಾರು 125 ರಿಂದ 127 ಜನ ಆ ಒಂದು ಸಾಕ್ಷಿದಾರಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 2000 ಪುಟಗಳಷ್ಟು ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಒಂದು ಪ್ರಕರಣ ಏನೊಂದು ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಪ್ರಕರಣ ಅಂದ್ರೆ ಮಹಿಳೆ ಮೇಲೆ, ಕೆಲಸದಾಕೆ ಮೇಲೆ ಒಂದು ಅತ್ಯಾಚಾರ ಆಗಿರ್ತಕ್ಕಂಥದ್ದು. ಆ ಒಂದು ಪ್ರಕರಣ ಸಂಬಂಧಿಸಿದಂತೆ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. 164 ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಅದಾದ ನಂತರ ನ್ಯಾಯಾಧೀಶರು ಸಾಕಷ್ಟೊಂದು ಅಂದ್ರೆ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ನ್ಯಾಯಾಧೀಶರ ಮುಂದೆ ಈ ಸಂತ್ರಸ್ತ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದೇ ಪ್ರಕರಣ ಸಂಬಂಧಪಟ್ಟಾಗೆ ಇವತ್ತು ಪ್ರಜ್ವಲ್ ರೇವಣ್ಣಗೆ ಒಂದು ಅಂತಿಮ ತೀರ್ಪು, ಬಿಗ್ ಡೇ ಅಂತಾನೆ ಹೇಳ್ಬೋದು. 4 ಪ್ರಕರಣದಲ್ಲಿ 1 ಪ್ರಕರಣ ಸುಮಾರು 2 ರಿಂದ 2.5 ಒಳಗಡೆಗೆ ಒಂದು ಅಂತಿಮ ತೀರ್ಪು ಹೊರ ಬರ್ತಕ್ಕಂಥ. ಒಂದು ವೇಳೆ ಖಂಡಿತವಾಗ್ಲೂ ಪ್ರಕರಣಕ್ಕೆ ಅಂದ್ರೆ ಪ್ರಜ್ವಲ್ಗೆ ಏನಾದರೂ ಜೈಲಾದ್ರೆ ಖಂಡಿತವಾಗ್ಲೂ ಸುಮಾರು 2 ರಿಂದ 3 ವರ್ಷ, ಕನಿಷ್ಠ ಪಕ್ಷ 3 ರಿಂದ 10 ವರ್ಷ ಈ ರೀತಿಯಾಗಿ ಜೈಲು ಕೂಡ ಹಾಕಬಹುದು. ಆದ್ರೆ ಇದೇ ವಿಚಾರವಾಗಿ ಹೇಳೋದಾದ್ರೆ ಇನ್ನೂ 3 ಪ್ರಕರಣ ಅಂದ್ರೆ ಒಂದು ವೇಳೆ ಬೇಲ್ ಸಿಕ್ಕಿದ್ರು ಕೂಡ ಪ್ರಜ್ವಲ್ ಹೊರಗಡೆ ಬರೋಕ್ ಆಗೋದಿಲ್ಲ, ಜೈಲಿನಲ್ಲಿ ಇರ್ಬೇಕು. ಯಾಕಂತ ಹೇಳಿದ್ರೆ ಇನ್ನೂ ಕೂಡ 3 ಪ್ರಕರಣಗಳು ಹಾಗೆ ಉಳಿತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣಗೆ ಇವತ್ತು ಒಂದು ಬಿಗ್ ಡೇ ಅಂತಾನೆ ಹೇಳ್ಬೋದು ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಬೇಲ್ ಸಿಕ್ಕರೂ ಕೂಡ ತುಂಬಾ ಕಷ್ಟ ಇದೆ, ಯಾಕೆಂದ್ರೆ ಇನ್ನೂ 3 ಪ್ರಕರಣಗಳ ತೀರ್ಪು ಹೊರಬರಬೇಕಾಗಿರುವಂತಹ ಹಿನ್ನೆಲೆ ಸ್ವಲ್ಪ ಮಟ್ಟಿಗೆ ನಿರಾಳರಾಗಬಹುದು ಅಕಸ್ಮಾತ್ ಬೇಲ್